ಮಹತೋಭಾರ ಮುರುಡೇಶ್ವರ ಜಾತ್ರೆಯಲ್ಲಿ ಸೋಮವಾರ ಸಂಜೆ ಆಟೋ ಯೂನಿಯನ್ ಹಾಗೂ ಪೊಲೀಸರ ನಡುವೆ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾದ ಘಟನೆ ಭಟ್ಕಳದಲ್ಲಿ ನಡೆದಿದೆ. ಘಟನೆ ಬಗ್ಗೆ ಮುರುಡೇಶ್ವರ ಆಟೋ ಯೂನಿಯನ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮಾತನಾಡಿ, ಜಾತ್ರೆ ವೇಳೆಯಲ್ಲಿ ಪ್ರತಿ ವರ್ಷವೂ ಬಸ್ ಸ್ಟ್ಯಾಂಡ್ ಬಳಿ ಆಟೋ ನಿಲ್ಲಿಸಿ ಬಾಡಿಗೆ ಮಾಡುತ್ತಿದ್ದೆವು. ಈ ವರ್ಷ ನಮ್ಮ ಎಲ್ಲಾ ಆಟೋಗಳನ್ನು ಉದ್ದೇಶಪೂರ್ವಕವಾಗಿ ಕೆನರಾ ಬ್ಯಾಂಕ್ ಬಳಿ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಲಾಗಿದೆ. ಅದನ್ನು ಪ್ರಶ್ನಿಸಿ ಧರಣಿಯಲ್ಲಿ ನಿರತರಾಗಿದ್ದೆವು ಎಂದರು. ಶ್ರೀಧರ್ ಅಂತೇಳಿ ಮುರುಡೇಶ್ವರ ಆಟೋ ಯೂನಿಯನ್ ಅಧ್ಯಕ್ಷ. ಮುರುಡೇಶ್ವರ ಜಾತ್ರೆ ಪ್ರಯುಕ್ತ ಪೊಲೀಸ್ ಇಲಾಖೆ ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದರು. ಅದೇ ಪ್ರಕಾರ ನಾವು 3 ಸ್ಟ್ಯಾಂಡ್ ಬಿಟ್ಟು ವರ್ಷ ಪ್ರತಿ ಎಲ್ಲಿ ನಾವು ಗಾಡಿ ಸ್ಟಾಪ್ ಮಾಡ್ತಿದ್ದೋ ಬಸ್ ಸ್ಟ್ಯಾಂಡಲ್ಲೇ ನಾವು ಗಾಡಿ ನಿಲ್ಲಿಸ್ತಿದ್ವು. ಈ ವರ್ಷ ಮಾತ್ರ ಬೇಕಂದ್ರೆ ಉದ್ದೇಶಪೂರ್ವಕವಾಗಿ ನಮ್ಮ ಗಾಡಿನ ಹಿಂದುಗಡೆ ಸ್ಟಾಪ್ ಮಾಡಿ ಇಲ್ಲೇ ಬಿಟ್ಟಿಕ್ಕೆ ವಾಪಸ್ ಹೋಗಿ ಅಂತ ತಿಳಿಸುವ. ಅದನ್ನು ನಾವು ಪ್ರತಿಭಟಿಸಿ ಇಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮಿಂದ ಯಾವುದೇ ರೀತಿ ಕಾನೂನು ಉಲ್ಲಂಘನೆ ಆಗಿಲ್ಲ. ಪೊಲೀಸ್ ಇಲಾಖೆ ಯಾವ ರೀತಿ ಹೇಳಿತ್ತು ಅದೇ ರೀತಿ ನಾವು ಮಾಡಿದ್ದೇವೆ. ಒಂದು ವಿಷಯ ಅಂದರೆ ಇದಕ್ಕೂ ಮೊದಲು ನಮಗೆ ಕರೆದು ಮಾತಾಡಬೇಕಿತ್ತು. ಅವ್ರು ಯಾರು ನಮ್ಮ ಕರೆದು ವಿಷಯನೇ ತಿಳಿಸಿಲ್ಲ. ಏಕೈಕಿ ಇಲ್ಲಿ ಬಂದು ಮಾಡಿ ಎಲ್ಲ ಚಾಲಕರಿಗೂ ಸಮಸ್ಯೆ ಮಾಡೋದು. ಯಾಕಂದರೆ ಜಾತ್ರೆ ಇರೋದ್ರಿಂದ ಈ ಬಾಡಿಗೆ ಇಲ್ಲ ಅಂದರೆ ನಾವು ಎಂತ ಮಾಡಬೇಕು? ನಮಗೂ ಹೊಟ್ಟೆಪಾಡಿ ಇರ್ತದಲ್ವಾ. ಒಂದು ಬದಿಗೆ ಫ್ರೀ ಬಸ್ ಬಿಟ್ಟು ಹಾಕೋರು ನಮಗೆ ಬಾಡಿಗೆನೇ ಇಲ್ಲ. ಈ ಜಾತ್ರೆ ಟೈಮಲ್ಲೂ ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದು ಮಾಡೋಕ್ಕಾಗ್ತದೆ. ಈಗ 9 ಗಂಟೆ ನಂತರ ಈಗ ನೀವು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಂದರು. ಇಲ್ಲ ಮತ್ತು ನಾಳೆ ನೀವು ಪುನಃ ಇದೇ ಥರ ನಮಗೆ ಬಂದ್ ಮಾಡಿ ನಮಗೆ ತ್ರಾಸ ಕೊಡ್ಬೋದು ಬೇಡ. ನಮ್ದು ಏನಂತ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ನಾಳೆ 10 ಗಂಟೆಗೆ ಕರೆದ ಸ್ಟೇಷನ್ಗೆ. ನಿಮ್ಮದೇನು ಸಮಸ್ಯೆ DOSP ಸರ್ ಬರ್ತಾರೆ ಅವ್ರ ಬಗ್ಗೆ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಡ್ಡಿಲ್ಲ ಅಂತ ಹೇಳಿದ್ರು. ಅಲ್ಲಿವರೆಗೆ ನಮ್ಮ ಗಾಡಿ ಈ ಕ್ಷಣದಿಂದ ಎಲ್ಲ ಗಾಡಿ ಸ್ಟಾಪ್ ಇರ್ತದೆ. ನಾಳೆ 10 ಗಂಟೆಗೆ DOSP ಸರ್ ಜೊತೆ ಏನು ಮಾತುಕತೆ ನೋಡಿ ಮುಂದಿನ ನಿರ್ಧಾರ ತಗೊಳ್ಳಿ. ಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.